ಕೊಟ್ಟಿದೆ ಅಂತ ಹೇಳ್ಬೋದು. ನಾಗೇಂದ್ರ ಬಾಬು, ವಿಜಯ್ ಹಾಗೆ ಸಂಪರ್ಕದಲ್ಲೇ ಇರಿ, ಮತ್ತೆ ಸಂಪರ್ಕ ಮಾಡ್ತೀವಿ. ಈಗ SIT ರಚನೆಗೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದ್ದು BJP ನಾಯಕರಿಗೆ ಈಗ ಸಂಕಷ್ಟ ಶುರುವಾಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇದೇ ವಿಚಾರವಾಗಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. BS ಯಡಿಯೂರಪ್ಪ ಅವರು ಹಾಗೂ ಶ್ರೀರಾಮುಲುಗೆ ಸಂಕಷ್ಟ ಕಾದಿದ್ಯಾ? ಅಕ್ರಮದಲ್ಲಿ ಯಾರ ಹೆಸರಿದೆ ಅವರ ವಿರುದ್ಧ ಕ್ರಮಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಮೈಕಲ್ ಡಿ ಕುನ್ಹಾ ವರದಿ ಆಧರಿಸಿ ಕ್ರಮಕ್ಕೆ ಸೂಚನೆ. ಮೈಕಲ್ ಡಿ ಕುನ್ಹಾ ಅವರು ಕೊಟ್ಟಿರುವಂತ ವರದಿಯನ್ನ ಆಧರಿಸಿ SIT ರಚನೆ ಆಗಿದೆ. SIT ರಚನೆ ಆಗಿದೆ. ಈಗ ಸಂಕಷ್ಟ ಎದುರಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮೈಕಲ್ ಡಿ ಕುನ್ಹಾ ಅವರ ವರದಿಯನ್ನ ಆಧರಿಸಿ ಮುಖ್ಯಮಂತ್ರಿಗಳು ಕೋವಿಡ್ ಸಮಯದಲ್ಲಿ ಆಗ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪ ಹಾಗೆ ಆರೋಗ್ಯ ಸಚಿವರಾಗಿದ್ದ ಶ್ರೀರಾಮುಲು ಚೀನಾದಿಂದ PPE ಕಿಟ್ಗಳನ್ನು ತರಿಸಿದ್ರು. ಆ ಕಂಪನಿಗೆ ಲಾಭ ಮಾಡುವ ಉದ್ದೇಶ ಇವರದ್ದಾಗಿತ್ತು. ಅದಕ್ಕಾಗಿ ಇವರಿಗೆ ಹಣ ಸಂದಾಯ ಆಗಿತ್ತು. ಈ ಎಲ್ಲ ಆರೋಪವನ್ನು ಮಾಡಿದ್ರು. ಇದರ ವರದಿ ಮೈಕಲ್ ಡಿ ಕುನ್ಹಾ ಅವರ ವರದಿಯನ್ನು ಆಧರಿಸಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ SIT ತನಿಖೆಗೆ ಕೋವಿಡ್ ಸಮಯದಲ್ಲಿ ಆಗಿರುವಂಥ ಅಕ್ರಮವನ್ನು ತನಿಖೆ ಮಾಡೋದಕ್ಕೆ SIT ರಚನೆಯ ತೀರ್ಮಾನವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನಮ್ಮ ರಾಜ್ಯ ವಿಶೇಷವಾಗಿ ಅತಿ ದೊಡ್ಡ ದುರಂತವನ್ನು ಅನುಭವಿಸಿತು. ಆ ಸಂದರ್ಭದಲ್ಲಿ ಅಂದಿನ ಸರ್ಕಾರ ಅತ್ಯಂತ ಅಮಾನವೀಯವಾಗಿ ಜನರ ರಕ್ಷಣೆ ಮಾಡಲೇಬೇಕಾಗಿರ್ತಕ್ಕಂಥ ಆ ಸಂದರ್ಭದಲ್ಲಿ ಭ್ರಷ್ಟಾಚಾರ, ಬೇಜವಾಬ್ದಾರಿ, ಜನರಿಗೆ ಮೋಸ ವಿಷಯಗಳನ್ನು ಮಾಹಿತಿಗಳನ್ನು ಅದಿಮಿಟ್ಕೊಳ್ತಕ್ಕಂಥದ್ದು, ಕಾಗದಗಳನ್ನು ಸಿಗದಾಗಿ ಮಾಡೋದು ಮಾತ್ರವಲ್ಲ, ನಮಗೆ ಗೊತ್ತಿರೋ ಹಾಗೆ ನಮ್ಮ ವಿಧಾನಮಂಡಲದ ಸಮಿತಿಗಳನ್ನು, ಸ್ಟ್ಯಾಚ್ಯುಟರಿ ಕಮಿಟೀಸ್ ಲೈಕ್ ಪಬ್ಲಿಕ್ PAC, ಅಂತ ಸಮಿತಿಗಳು ಕೆಲಸ ಮಾಡಿದ ಹಾಗೆ, ಇನ್ಸ್ಪೆಕ್ಷನ್ ಮಾಡಿದ ಹಾಗೆ ಎಲ್ಲ ಸಮಿತಿಗಳನ್ನು ಸಹಿತ ಸಭೆ ಸೇರುವುದನ್ನು ಸಹಿತ ನಿರ್ಬಂಧ ಮಾಡಿ ನಡೆದಂಥ ಭ್ರಷ್ಟಾಚಾರವನ್ನು ಯಾರ ಗಮನಕ್ಕೂ ಬರದ ಹಾಗೆ ನೋಡಬೇಕು ಅನ್ನುವಂಥ ಒಂದು ದೊಡ್ಡ ಪ್ರಯತ್ನ ನಡೆದಿತ್ತು. ಭ್ರಷ್ಟಾಚಾರ ಯಾವ ಮಟ್ಟದಲ್ಲಿ ಆಗಿತ್ತು ಅನ್ನೋದನ್ನು ನೀವೆಲ್ಲ ಗಮನಿಸಿದ್ದೀರಿ. PPE ಕಿಟ್ನಂಥ ಕಿಟ್ಗಳಿಗೆ 330ರಿಂದ 400 ರೂಪಾಯಿಗೆ ಇಲ್ಲೇ ಕರ್ನಾಟಕದೊಳಗೆ ಲಭ್ಯ ಇದ್ರೆ, ಮುಂಬೈದೊಳಗೆ ಲಭ್ಯ ಇದ್ರೆ, ಅದನ್ನು ಬಿಟ್ಟು 2117 ರೂಪಾಯಿಗೆ ಲಕ್ಷಾಂತರ ಕಿಟ್ಗಳನ್ನು ಬೇರೆ ದೇಶದಿಂದ ತರಿಸಿಕೊಳ್ಳೋದು, ಔಟ್ಡೇಟೆಡ್ ಮೆಡಿಸಿನ್ಗಳನ್ನು ಪರ್ಚೇಸ್ ಮಾಡೋದು, ಔಷಧಿಗಳನ್ನು 2 ಪಟ್ಟು 3 ಪಟ್ಟು ಬೆಲೆಗೆ ತಗೊಳ್ಳೋದು, ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿಗಳಿಂದ ವ್ಯವಹಾರ ಮಾಡೋದು, ಕೆಲವು ಸಂದರ್ಭದಲ್ಲಿ ಅವನ್ನ ಡೊನೇಷನ್ ಆಗಿ ಕೊಟ್ಟಿದ್ದಾರೆ ಅಂತೇಳಿ ಹೇಳಿ
ಅದರ ಮೇಲೆ ಸಿಕ್ಕ ಹಾಕಿ ಅವುಗಳಿಗೆ ಪೇಮೆಂಟ್ ಮಾಡಿರೋದು. ಸುಮಾರು PSC ಸಂಕಷ್ಟ ಎದುರಾಗುತ್ತೆ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ ಅಂತ ಯಾವಾಗ ಮೈಕಲ್ ಡಿ ಕುನ್ನಾ ಅವರ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಯಿತೋ ಆ ಬಳಿಕ ಕೊಟ್ಟಂಥ ಹೇಳಿಕೆ BS ಯಡಿಯೂರಪ್ಪ ಅವರದ್ದು. ಈಗ ಸರ್ಕಾರ ಗಂಭೀರವಾಗಿ ಅದನ್ನು ಪರಿಗಣಿಸಿ SIT ರಚನೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದು ಆದಷ್ಟು ಬೇಗ ತನಿಖೆ ಕೂಡ ಆರಂಭ ಆಗುತ್ತೆ. ಇದು ಮತ್ತೊಂದು ಹಂತದ ತನಿಖೆ. ಕೊಟ್ಟಿದ್ದಂತ ಹೇಳ್ಬೋದು ನಾಗೇಂದ್ರ ಬಾಬು. ವಿಜಯ್, ಹಾಗೆ ಸಂಪರ್ಕದಲ್ಲೇ ಇರಿ, ಮತ್ತೆ ಸಂಪರ್ಕ ಮಾಡ್ತೀವಿ. ಈಗ SIT ರಚನೆಗೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದ್ದು BJP ನಾಯಕರಿಗೆ ಈಗ ಸಂಕಷ್ಟ ಶುರುವಾಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇದೇ ವಿಚಾರವಾಗಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. BS ಯಡಿಯೂರಪ್ಪ ಅವರು ಹಾಗೂ ಶ್ರೀರಾಮುಲುಗೆ ಸಂಕಷ್ಟ ಕಾದಿದ್ಯಾ ಅಕ್ರಮದಲ್ಲಿ ಯಾರ ಹೆಸರಿದೆ ಅವರ ವಿರುದ್ಧ ಕ್ರಮಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಮೈಕಲ್ ಡಿ ಕುನ್ನಾ ವರದಿ ಆಧರಿಸಿ ಕ್ರಮಕ್ಕೆ ಸೂಚನೆ. ಮೈಕಲ್ ಡಿ ಕುನ್ನಾ ಅವರು ಕೊಟ್ಟಿರುವಂತ ವರದಿಯನ್ನ ಆಧರಿಸಿ SIT ರಚನೆ ಆಗಿದೆ. SIT ರಚನೆ ಆಗಿದೆ. ಈಗ ಸಂಕಷ್ಟ ಎದುರಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮೈಕಲ್ ಡಿ ಕುನ್ನಾ ಅವರ ವರದಿಯನ್ನ ಆಧರಿಸಿ ಮುಖ್ಯಮಂತ್ರಿಗಳು ಕೋವಿಡ್ ಸಮಯದಲ್ಲಿ ಆಗ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪ ಹಾಗೆ ಆರೋಗ್ಯ ಸಚಿವರಾಗಿದ್ದ ಶ್ರೀರಾಮುಲು ಚೀನಾದಿಂದ PPE ಕಿಟ್ಗಳನ್ನು ತರಿಸಿದ್ರು. ಆ ಕಂಪನಿಗೆ ಲಾಭ ಮಾಡುವ ಉದ್ದೇಶ ಇವರದ್ದಾಗಿತ್ತು. ಅದಕ್ಕಾಗಿ ಇವರಿಗೆ ಹಣ ಸಂದಾಯ ಆಗಿತ್ತು. ಈ ಎಲ್ಲ ಆರೋಪವನ್ನ ಮಾಡಿದ್ರು. ಇದರ ವರದಿ ಮೈಕಲ್ ಡಿ ಕುನ್ನಾ ಅವರ ವರದಿಯನ್ನ ಆಧರಿಸಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ SIT ತನಿಖೆಗೆ ಕೋವಿಡ್ ಸಮಯದಲ್ಲಿ ಆಗಿರುವಂಥ ಅಕ್ರಮವನ್ನ ತನಿಖೆ ಮಾಡೋದಕ್ಕೆ SIT ರಚನೆಯ ತೀರ್ಮಾನವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನಮ್ಮ ರಾಜ್ಯ ವಿಶೇಷವಾಗಿ ಅತಿ ದೊಡ್ಡ ದುರಂತವನ್ನು ಅನುಭವಿಸಿತು. ಆ ಸಂದರ್ಭದಲ್ಲಿ ಅಂದಿನ ಸರ್ಕಾರ ಅತ್ಯಂತ ಅಮಾನವೀಯವಾಗಿ ಜನರ ರಕ್ಷಣೆ ಮಾಡಲೇಬೇಕಾಗಿರ್ತಕ್ಕಂಥ ಆ ಸಂದರ್ಭದಲ್ಲಿ ಭ್ರಷ್ಟಾಚಾರ, ಬೇಜವಾಬ್ದಾರಿ, ಜನರಿಗೆ ಮೋಸ ವಿಷಯಗಳನ್ನು ಮಾಹಿತಿಗಳನ್ನು ಅದಿಮಿಟ್ಕೊಳ್ತಕ್ಕಂಥದ್ದು, ಕಾಗದಗಳನ್ನು ಸಿಗದಾಗಿ ಮಾಡೋದು ಮಾತ್ರವಲ್ಲ, ನಮಗೆ ಗೊತ್ತಿರೋ ಹಾಗೆ ನಮ್ಮ ವಿಧಾನಮಂಡಲದ ಸಮಿತಿಗಳನ್ನು, ಸ್ಟ್ಯಾಚ್ಯುಟರಿ ಕಮಿಟೀಸ್ ಲೈಕ್ ಪಬ್ಲಿಕ್ PSC, ಅಂತ ಸಮಿತಿಗಳು ಕೆಲಸ ಮಾಡಿದ ಹಾಗೆ, ಇನ್ಸ್ಪೆಕ್ಷನ್ ಮಾಡಿದ ಹಾಗೆ ಎಲ್ಲ ಸಮಿತಿಗಳನ್ನು ಸಹಿತ ಸಭೆ ಸೇರುವುದನ್ನು ಸಹಿತ ನಿರ್ಬಂಧ ಮಾಡಿ ನಡೆದಂಥ ಭ್ರಷ್ಟಾಚಾರವನ್ನು ಯಾರ ಗಮನಕ್ಕೂ ಬರದ ಹಾಗೆ ನೋಡಬೇಕು ಅನ್ನುವಂಥ ಒಂದು ದೊಡ್ಡ ಪ್ರಯತ್ನ ನಡೆದಿತ್ತು.
ಭ್ರಷ್ಟಾಚಾರ ಯಾವ ಮಟ್ಟದಲ್ಲಿ ಆಗಿತ್ತು ಅನ್ನೋದನ್ನು ನೀವೆಲ್ಲ ಗಮನಿಸಿದ್ದೀರಿ. PPE ಕಿಟ್ನಂಥ ಕಿಟ್ಗಳಿಗೆ 330ರಿಂದ 400 ರೂಪಾಯಿಗೆ ಇಲ್ಲೇ ಕರ್ನಾಟಕದೊಳಗೆ ಲಭ್ಯ ಇದ್ರೆ, ಮುಂಬೈದೊಳಗೆ ಲಭ್ಯ ಇದ್ರೆ, ಅದನ್ನು ಬಿಟ್ಟು 2117 ರೂಪಾಯಿಗೆ ಲಕ್ಷಾಂತರ ಕಿಟ್ಗಳನ್ನು ಬೇರೆ ದೇಶದಿಂದ ತರಿಸಿಕೊಳ್ಳೋದು, ಔಟ್ಡೇಟೆಡ್ ಮೆಡಿಸಿನ್ಗಳನ್ನು ಪರ್ಚೇಸ್ ಮಾಡೋದು, ಔಷಧಿಗಳನ್ನು 2 ಪಟ್ಟು 3 ಪಟ್ಟು ಬೆಲೆಗೆ ತಗೊಳ್ಳೋದು, ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿಗಳಿಂದ ವ್ಯವಹಾರ ಮಾಡೋದು, ಕೆಲವು ಸಂದರ್ಭದಲ್ಲಿ ಅವನ್ನ ಡೊನೇಷನ್ ಆಗಿ ಕೊಟ್ಟಿದ್ದಾರೆ ಅಂತೇಳಿ ಹೇಳಿ ಅದರ ಮೇಲೆ ಸಿಕ್ಕ ಹಾಕಿ ಅವುಗಳಿಗೆ ಪೇಮೆಂಟ್ ಮಾಡಿರೋದು, ಸುಮಾರು PSC ಸಂಕಷ್ಟ ಎದುರಾಗುತ್ತೆ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ ಅಂತ ಯಾವಾಗ ಮೈಕಲ್ ಡಿ ಕುನ್ನಾ ಅವರ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಯಿತೋ ಆ ಬಳಿಕ ಕೊಟ್ಟಂಥ ಹೇಳಿಕೆ BS ಯಡಿಯೂರಪ್ಪ ಅವರದ್ದು. ಈಗ ಸರ್ಕಾರ ಗಂಭೀರವಾಗಿ ಅದನ್ನು ಪರಿಗಣಿಸಿ SIT ರಚನೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದು ಆದಷ್ಟು ಬೇಗ ತನಿಖೆ ಕೂಡ ಆರಂಭ ಆಗುತ್ತೆ. ಇದು ಮತ್ತೊಂದು ಹಂತದ ತನಿಖೆ.